ಜೈ ಹಿಂದ್. ಎಸ್ ಸಿ ಜಿ ಡಿ 2024ರ ಎಕ್ಸಾಮ್ಸ್ಗಳ ಅನಲೈಸ್ದಲ್ಲಿ ಇವತ್ತು 6 ಮಾರ್ಚ್ 2024ರ ಎಕ್ಸಾಮ್ಸ್ಗಳು 4 ಶಿಫ್ಟ್ ಮುಗಿದಿವೆ. ಸೊ ಈ ಎಕ್ಸಾಮ್ದಲ್ಲಿ ಯಾವ ರೀತಿ ಇರುವಂತಹ ಪ್ರಶ್ನೆಗಳು ಬಂದಿದ್ದು ಜಿ ಕೆದಲ್ಲಿ ಅವುಗಳನ್ನ ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ನಾವು. ಅವುಗಳನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರ್ದು ಫಿಸಿಕಲ್ ಇರ್ತಕ್ಕಂಥದ್ದು ಬರಬಹುದು ಅಂಥೇಳಿ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಆ ವಿಡಿಯೋವನ್ನು ನೀವು ಖಂಡಿತವಾಗಿ ನೋಡಲೇಬೇಕಾಗಿರುವಂಥ ವಿಡಿಯೋ. ಅದರ ಲಿಂಕ್ ಇರುವಂಥದ್ದು ನಾನು ಈ ವಿಡಿಯೋದ ಒಂದು ನಿಮ್ಮ ಮೊಬೈಲ್ ಏನಿದೆ ಆ ಮೊಬೈಲ್ನ ಮೇಲಿನ ಸೈಡ್ ಐ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಅಲ್ಲಿ ನಿಮ್ಗೆ ಆ ವಿಡಿಯೋ ಸಿಗುತ್ತೆ. ಅದರಲ್ಲಿ ನಿಮಗೆ ಹೇಳಲಾಗಿದೆ ಎಷ್ಟು ಅಂಕಗಳು ನಿಮಗೆ ಬರ್ತಾ ಇದ್ರೆ ನೀವು ಫಿಸಿಕಲ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಬಹುದು ಅಂತೇಳಿ. ಓಕೆ, ಆ ವಿಡಿಯೋವನ್ನು ನೋಡ್ಕೊಳ್ರಿ. ಅದ್ರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಸ್ವಲ್ಪ ಇರ್ತಕ್ಕಂಥದ್ದು ಜಿ ಕೆ ಟಫ್ ಬರ್ತಾ ಇದೆ. ಈ ಒಂದು ನಿನ್ನೆ ಒಂದು ಶಿಫ್ಟ್ ಮತ್ತು ಇವತ್ತಿನ ಒಂದು ಶಿಫ್ಟ್ದಲ್ಲಿ ನೋಡೋದಾದರೆ, ಆಮೇಲೆ ಮ್ಯಾಥ್ಸ್ ಇರ್ತಕ್ಕಂಥದ್ದು ಮಾಡ್ರೇಟ್ ಲೆವೆಲ್ದಲ್ಲಿ ಒಂದು ಸ್ವಲ್ಪ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಬಟ್ ಒಂದು ಸ್ವಲ್ಪ ಟಫ್ ಮಾಡ್ರೇಟ್ ಇರ್ತಕ್ಕಂತಹ ಏನು ಶಿಫ್ಟ್ಗಳಿದಾವೆ ಅವರಿಗೆ ನಾರ್ಮಲೈಸೇಷನ್ದಲ್ಲಿ ಮಾರ್ಕ್ಸ್ಗಳು ಕೂಡ ಒಂದು ಸ್ವಲ್ಪ ಹೆಚ್ಚಾಗಿ ಸಿಗ್ತಾ ಇದ್ದಾವೆ. ಓಕೆ, ಸೊ ಈ ಶಿಫ್ಟ್ದಲ್ಲಿ ನಾವು ಯಾವ ರೀತಿ ಜಿ ಕೆ ಇರ್ತಕ್ಕಂಥದ್ದು ಕ್ವಶನ್ಸ್ ಕೇಳಿದ್ರು ಅವುಗಳನ್ನ ನೋಡೋಣ. ನಾಳೆ 7ನೇ ತಾರೀಕಿಗೂ ಕೂಡ 4 ಶಿಫ್ಟ್ಗಳಿದ್ದಾವೆ. ಅವುಗಳನ್ನು ಕೂಡ ನಾಳೆ ನಿಮಗೆ ಅಪ್ಲೋಡ್ ಮಾಡಿ ಈ ಟೈಮ್ಗೆ ಸಿಗುತ್ತೆ ನಾಳೆ ರಾತ್ರಿ. ಸೊ ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ವನ್ನು ಪಡೆಯಲು. ಮೊದಲನೇದಾಗಿ ಫಸ್ಟ್ ಶಿಫ್ಟ್ ಕ್ವಶನ್ ಇರ್ತಕ್ಕಂಥದ್ದು ನೋಡೋಣ. ಜಿ ಕೆದಲ್ಲಿ ಖೋ ಖೋ ಆಟದಲ್ಲಿ ಎಷ್ಟು ಆಟಗಾರರು ಇರ್ತಾರೆ ಅಂತ ಪ್ರಶ್ನೆ ಬಂದಿತ್ತು. 9 ಆಟಗಾರರು ಇರ್ತಾರೆ. ಲೆಝಿಮ್ ಇದು ಯಾವ ರಾಜ್ಯದ ನೃತ್ಯ ಅಂತ ಕೇಳಿದ್ರು. ಇದು ಮಹಾರಾಷ್ಟ್ರ ರಾಜ್ಯದಾಗಿದೆ. ಆಮೇಲೆ 4ನೇ ಪಂಚವಾರ್ಷಿಕ ಯೋಜನೆ ಯಾವ ಮಾಡೆಲ್, ಯಾವ ಮಾದರಿಯ ಆಧಾರದ ಮೇಲೆ ಇದೆ ಅಂತ ಕೇಳಿದ್ರು. ಸೊ ಅದಕ್ಕೆ ಆನ್ಸರ್ DR ಗಾಡ್ಗಿಲ್ ರವರ. 2011ರ ಭಾರತದ ಸಾಕ್ಷರತೆ ಎಷ್ಟಿತ್ತು ಅಂತ ಕೇಳಿದ್ರು. 2011ರ ಜನಗಣತಿಯ ಪ್ರಕಾರ 74 ಪಾಯಿಂಟ್ ಸಮಥಿಂಗ್ ಇತ್ತು. ನೆಕ್ಸ್ಟ್ ದೀಪಿಕಾ ಪಲ್ಲಿಕಾ ಇವರು ಯಾವ ಒಂದು ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಬಂದಿತ್ತು. ಇವರು ಸ್ಕ್ವಾಶ್ಗೆ ಸಂಬಂಧ ಹೊಂದಿದ್ದಾರೆ. ರಾಜ್ಯದ ಶಕ್ತಿ ಇರ್ತಕ್ಕಂಥದ್ದು ಅಂದ್ರೆ ರಾಜ್ಯದ ಎಲ್ಲ ಸಂಪೂರ್ಣ ಪವರ್ ಯಾರ ಹತ್ರ ಇರುತ್ತೆ ಅನ್ನುವಂಥ ಪ್ರಶ್ನೆ ಬಂದಿತ್ತು. ಇದಕ್ಕೆ ಆನ್ಸರ್ ರಾಜ್ಯಪಾಲರು ಆಗ್ತಾರೆ. ನೆಕ್ಸ್ಟ್ ರಂಜಿ ಟ್ರೋಫಿ 2022-23 ಗೆದ್ದಿರುವಂತಹ ಒಂದು ತಂಡ ಯಾವುದು ಅಂತ ಕೇಳಿದ್ರು. ಅದು ಸೌರಾಷ್ಟ್ರ ಆಗಿದೆ. ಅದ್ರ ಜೊತೆಗೆ ಯಾರನ್ನ ಸೋಲ್ಸಿದ್ರು ಅಂತ ಕೇಳಿದ್ರೆ ಬಂಗಾಳವನ್ನ ಸೋಲ್ಸಿದ್ರು. 100 ದಿನಗಳ ಒಂದು ಕಾಮಗಾರಿಕೆ ಅಥವಾ ರೋಜ್ಗಾರ್ ಇರ್ತಕ್ಕಂಥದ್ದು ಯಾವುದು ಕೊಡುತ್ತದೆ ಅಂತ ಕೇಳಿತು. ನರೇಗಾ ಆಗಿರ್ಬೋದು ಅಥವಾ ನರೇಗಾ ಅಂತ ಹೇಳ್ಬೋದು ನಾವು. ಸಮಾನತೆ ಅನ್ನುವಂಥದ್ದು ಯಾವುದರಲ್ಲಿದೆ ಅಂತ ಕೇಳಿದ್ರು. ನಮ್ಮ ಸಂವಿಧಾನದಲ್ಲಿ ಇದು ಮೂಲಭೂತ ಹಕ್ಕಿನಲ್ಲಿ ಇದೆ. ನೆಕ್ಸ್ಟ್ ಪ್ರಶ್ನೆ 1ನೇ ಶಿಫ್ಟ್ದಲ್ಲಿ ಮಾಂಗ್ ಅನ್ನುವಂಥ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು. ನಾಗಾಲ್ಯಾಂಡ್ಗೆ ಸಂಬಂಧ ಇದೆ. ಅತಿ ಹೆಚ್ಚು ಶಿಲಾಶಾಸನ ಹೊರಡಿಸಿರತಕ್ಕಂಥವ್ರು ಯಾರು ಅಂತ ಕೇಳಿದ್ರು. ಅವರು ಅಶೋಕ್ ಆಗಿದ್ದಾನೆ. 2ನೇ ಶಿಫ್ಟ್ದಲ್ಲಿ ಪ್ರಶ್ನೆ ನೋಡ್ರಿ. ಕುಮುದಿ ಲಖಿಯಾ ಅನ್ನುವಂಥವ್ರು ಯಾವ ಒಂದು ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಬಂದಿತ್ತು. ಕಥಕ್ಗೆ. ಲಕ್ಷ್ಯ ಸೇನ ಇವರು ಯಾವ ಒಂದು ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರು. ಬ್ಯಾಡ್ಮಿಂಟನ್ಗೆ ಸಂಬಂಧ ಹೊಂದಿದ್ದಾರೆ. ಚಂದ್ರಗುಪ್ತ ಮೌರ್ಯರ ಗುರು ಯಾರಾಗಿದ್ರು ಅಂತ ಕೇಳಲಾಗಿದೆ. ಸೊ ಚಾಣಕ್ಯ ಆಗಿದ್ದಾರೆ. ಶಾರ್ಟ್ ಫುಟ್ ತೂಕ ಇರ್ತಕ್ಕಂಥದ್ದು ಪುರುಷರ ಶಾರ್ಟ್ ಫುಟ್ ತೂಕ ಎಷ್ಟಿರುತ್ತೆ ಅಂತ ಕೇಳಿದ್ರು. ಸೊ ಇದರ ಆನ್ಸರು 7.25 ಕೆಜಿದಲ್ಲಿ ಇದ್ರೆ, ಪೌಂಡ್ದಲ್ಲಿ ನೀಡಿದರೆ ಆಪ್ಷನ್ದಲ್ಲಿ 16 ಪೌಂಡ್ ಆಗುತ್ತೆ. ರಾಜ್ಯಸಭೆಯ ಗರಿಷ್ಠ ಸಂಖ್ಯೆ ಇದು ರಿಪೀಟೆಡ್ ಕ್ವಶನ್ ನೋಡ್ರಿ. 250 ಆಗಿರುತ್ತೆ. ಫುಟ್ಬಾಲ್ದ ಸೈಜ್ ಕೇಳಿದ್ರು. ಸೊ ನೋಡ್ರಿ ಸೆಕೆಂಡ್ ಶಿಫ್ಟ್ ಒಂದು ಸ್ವಲ್ಪ ಟಫ್ ಅಂತ ಅನ್ಬೋದು. ಬಹಳಷ್ಟು ಒಂದು ಸ್ವಲ್ಪ ಡೀಪ್ ಆಗಿ ಕೇಳಿರುವಂತಹ ಪ್ರಶ್ನೆಗಳಿದಾವೆ. ಸೊ ಇದರ ಒಂದು ಸೈಜ್ 27ರಿಂದ 28 ಇಂಚು. ಸೆಂಟಿಮೀಟರ್ದಲ್ಲಿ ಕೇಳಿದರೆ 68ರಿಂದ 70 ಸೆಂಟಿಮೀಟರ್. ತೂಕ ಇರ್ತಕ್ಕಂಥದ್ದು ಇದ್ರದ್ದು 410ರಿಂದ 460 ಗ್ರಾಮ್ ಇರುತ್ತೆ ಫುಟ್ಬಾಲ್ದು. ಹಸಿರು ಕ್ರಾಂತಿಯಲ್ಲಿ HYV ಇದರ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ರು. ಇದರ ಆನ್ಸರು ಹೈ ಈಲ್ಡಿಂಗ್ ವೆರೈಟೀಸ್ ಇರ್ತಕ್ಕಂಥದ್ದು ಇದೆ. 4ನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಅತಿ ಹೆಚ್ಚು ಒತ್ತನ್ನು ನೀಡಲಾಗಿತ್ತು 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂತ ಕೇಳಿದ್ರು. ಇದನ್ನ ಆತ್ಮನಿರ್ಭರಕ್ಕೆ. ಬಂಗಾಳ ವಿಭಜನೆ ಯಾವಾಗ ಆಯ್ತು ಅಂತ ಕೇಳಿದ್ರು. 1905ರಲ್ಲಿ. ವಿಶ್ವಕರ್ಮ ಯೋಜನೆ ಬಗ್ಗೆ ಒಂದು ಪ್ರಶ್ನೆ ಕೇಳಲಾಗಿತ್ತು. ಅದ್ರ ಜೊತೆಗೆ ಕೊಳಲು ವಾದಕದಲ್ಲಿ ಯಾರಿಗೆ ಪ್ರಶಸ್ತಿ ಲಭಿಸಿದೆ ಅಂತ ಕೇಳಿದ್ರು. ಆಪ್ಷನ್ ದಿಂದ ಮಾಡಬಹುದಾಗಿತ್ತು. ನೆಕ್ಸ್ಟ್ ಗೂಗಾ ನವಮಿ ಇರ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ. ಸೊ ಇಲ್ಲಿ 2 ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದು. ಆಪ್ಷನ್ದಲ್ಲಿ ಯಾವ್ದಿತ್ತು ನೋಡ್ಬೇಕಲ್ಲಿ. ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ. ಕಥಕ್ ನೃತ್ಯವನ್ನ ಮಾಡ್ಲಿಕ್ಕೆ ಬರುವಂತಹ ಒಂದು ಪೋಸ್ವನ್ನ ಏನಂತ ಕರೀತಾರೆ ಅಂತ ಈ ರೀತಿಯ ಒಂದು ಪ್ರಶ್ನೆ ಬಂದಿತ್ತು.
ಥರ್ಡ್ ಶಿಫ್ಟ್‌ದಲ್ಲಿ ಕುಮ್ಮಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು, ತಮಿಳುನಾಡಿನಲ್ಲಿ. ಜಾಕಿರ್ ಹುಸೇನ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ತಬಲಾಕ್ಕೆ. 2011ರ ಜನಗಣತಿ ಪ್ರಕಾರ ಹಿಂದೂ ಜನಸಂಖ್ಯೆ ಎಷ್ಟಾಗಿತ್ತು ಅಂತ ಕೇಳಿದ್ರು, 96ರಿಂದ 97 ಕೋಟಿ ಆಗಿತ್ತು. 2000 2000 1ರಿಂದ 2011ರವರೆಗೆ ಎಷ್ಟು ವೃದ್ಧಿ ಆಗಿತ್ತು ಅಂತ ಪ್ರಶ್ನೆ ಕೇಳಿದ್ರು, ಅದು 16%. ಜಿಡಿಪಿ 1951ರಿಂದ 1991ರಲ್ಲಿ ಎಷ್ಟು ಪರ್ಸೆಂಟೇಜ್ ವೃದ್ಧಿ ಆಗಿದೆ ಅಂತ ಕೇಳಿದ್ರು, 33%. ಭಾರತದ ರಾಷ್ಟ್ರೀಯ ಹಬ್ಬಗಳ ಸಂಖ್ಯೆ ಎಷ್ಟು ಕೇಳಿದ್ರು, 3 ಇದೆ. 15 ಆಗಸ್ಟ್, ಆಮೇಲೆ 26 ಜನವರಿ, 2 ಅಕ್ಟೋಬರ್. ರಾಜ್ಯಪಾಲ ಕ್ಷಮ ಮಾಡುವಂತ ಆರ್ಟಿಕಲ್ ಯಾವುದು? 161 ಇದೆ. ಅದೇ ರಾಷ್ಟ್ರಪತಿ ಕೇಳಿದ್ರೆ 72. ವಿಜೇಂದ್ರ ಸಿಂಗ್ ಇರ್ತಕ್ಕಂಥದ್ದು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಬಂದಿತ್ತು, ಇದು ಬಾಕ್ಸಿಂಗ್ಗೆ ಸಂಬಂಧ ಹೊಂದಿದ್ದಾರೆ. ಮಲ್ಲಿಕಾ ಸಾರಾಭಾಯಿ ಇವರಿಗೆ ಪಾಮ್ ಡೇ ಪ್ರಶಸ್ತಿ ನೀಡಿರುವಂತಹ ದೇಶ ಯಾವುದು ಅಂತ ಕೇಳಿದ್ರು, ಇದು ಫ್ರಾನ್ಸ್ ದೇಶ ನೀಡಿದೆ 1977ರಲ್ಲಿ. ಭೂತಾನ್ಗೆ ಸೀಮೆ ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ರು, ಸೊ 4 ರಾಜ್ಯಗಳಿದಾವೆ, ಅವು 4 ರಾಜ್ಯಗಳು ಗೊತ್ತಿರಲಿ. ಭೂತಾನ್ಗೆ ಸೀಮೆಯನ್ನು ಹೊಂದಿರುವಂತದ್ದು ವೆಸ್ಟ್ ಬೆಂಗಾಲ್ ಇದೆ, ನೆಕ್ಸ್ಟ್ ಅರುಣಾಚಲ್ ಪ್ರದೇಶ್, ಸಿಕ್ಕಿಂ ಮತ್ತು ಅಸ್ಸಾಂ. ಆರ್ಟಿಕಲ್ 12 ಬಗ್ಗೆನೂ ಕೂಡ ಒಂದು ಪ್ರಶ್ನೆ 3ನೇ ಶಿಫ್ಟ್‌ದಲ್ಲಿ ಬಂದಿತ್ತು. 4ನೇ ಶಿಫ್ಟ್‌ದಲ್ಲಿ 1ನೇ ಪ್ರಶ್ನೆ, ನವಾಖಾಯಿ ಉತ್ಸವ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರು, ಒಡಿಸ್ಸಾದಲ್ಲಿ. ಶಕ್ತಿಯ ಎಸ್ಐ ಮಾನ ಯಾವುದು ಅಂತ ಕೇಳಿದ್ರು, ವ್ಯಾಟ್ ಆಗಿದೆ. ನೆಕ್ಸ್ಟ್ ಭಾರತದ ನೆರೆ ಹೊರೆಯ ದೇಶಗಳ ಸಂಖ್ಯೆ ಎಷ್ಟು ಕೇಳಿದ್ರು, 7 ಆಗಿದೆ. ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿರುವಂತವ್ರು ಯಾರು ಅಂತ ಕೇಳಿದ್ರು, ಜ್ಯೋತಿಬಾ ಫುಲೆ 1873ರಲ್ಲಿ. ರುಕ್ಮಿಣಿ ದೇವಿ ಅರುಂದೇಲ್ ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರು, ಭರತನಾಟ್ಯಂಗೆ. ಇದು ತಮಿಳುನಾಡಿನ ಒಂದು ನೃತ್ಯ ಆಗಿದೆ. ಆಮೇಲೆ ಬಡತನದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರು, ಟೆನ್ನಿಸ್‌ದಲ್ಲಿ ಎಷ್ಟು ಪಾಯಿಂಟ್‌ಗಳಿರ್ತಾವೆ ಸ್ಟಾರ್ಟಿಂಗ್‌ದಲ್ಲಿ ಪ್ರಾರಂಭದಲ್ಲಿ ಟೆನ್ನಿಸ್‌ದಲ್ಲಿ ಎಷ್ಟು ಪಾಯಿಂಟ್ಸ್‌ಗಳಿರ್ತಾವೆ ಅಂತ ಕೇಳಿದ್ರು, 15 ಪಾಯಿಂಟ್ಸ್. ಆಯುಷ್ಮಾನ್ ಭಾವ್ ಯೋಜನೆ ಯಾವ ಇಲಾಖೆ ಇರ್ತಕ್ಕಂಥದ್ದು ಪ್ರಾರಂಭಿಸಿದೆ ಅಂತ ಕೇಳಿದ್ರು, ಕುಟುಂಬ ಕಲ್ಯಾಣ ಇಲಾಖೆ. ಏಷ್ಯಾ ಗೇಮ್ಸ್ 2027 ಎಲ್ಲಿ ನಡೆಯಿತು ಅಂತ ಕೇಳಿದ್ರು, ಚೀನಾದಲ್ಲಿ ನಡೆದವೆ. ಬಾಲ ಕಾರ್ಮಿಕ ಯಾವ ಆರ್ಟಿಕಲ್ಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ, ಸೊ ಆರ್ಟಿಕಲ್ 24ಕ್ಕೆ. RBIದ ಮುಖ್ಯ ಕಾರ್ಯ ಏನು ಅಂತ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇಷ್ಟು ಪ್ರಶ್ನೆಗಳು ನಮಗೆ ದೊರಕಿರ್ತಕ್ಕಂತಹ 6ನೇ ತಾರೀಕಿದ್ದು 6/3/2024ರ ಎಲ್ಲ SSC GDಯ ಪ್ರಶ್ನೆಗಳು ಇವು. ನಾಳೆ 7/3/2024ರ ಪ್ರಶ್ನೆಗಳು ಕೂಡ ಇದೇ ಟೈಮ್‌ದಲ್ಲಿ ನಿಮಗೆ ನಮ್ಮ ಚಾನೆಲ್‌ದಲ್ಲಿ ಸಿಗ್ತಾ ಇದ್ದಾವೆ, ನೀವು ನೋಡ್ಕೋಬಹುದು. ಅದಕ್ಕಿಂತ ಮುಂಚೆ ಆಗಸ್ಟ್ 2024ರಲ್ಲಿ ಯಾರೆಲ್ಲ ತಯಾರನ್ನು ನಡೆಸುವಂತಹ ಅಭ್ಯರ್ಥಿಗಳಿದ್ರೆ ಅವರು ಈ ಬ್ಯಾಚ್‌ಗೆ ಸೇರ್ಕೋಬಹುದು, ಕ್ರಾಂತಿವೀರ ಬ್ಯಾಚ್‌ಗೆ. ಸೊ ಇದು ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಅವೈಲೇಬಲ್ ಇದೆ. ಸಂಪೂರ್ಣ ಪ್ರಿಪ್ರೇಷನ್ ಇರ್ತಕ್ಕಂಥದ್ದು ನಾವು ಇದರಲ್ಲಿ ನಿಮಗೆ ಮಾಡಿಸ್ತಾ ಇದ್ದೇವೆ. ಸೊ ಈ ಒಂದು ಕೋರ್ಸ್‌ಗೆ ಜಾಯಿನ್ ಆಗಬೇಕು ಅಂತಂದ್ರೆ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಹಿಟ್ ವಿತ್ ಮಾಸ್ ಅನ್ನುವಂಥ ಆ್ಯಪ್ ಇದೆ. ಸೊ ಆ ಆ್ಯಪ್‌ದ ಲಿಂಕ್ ಇರುವಂಥದ್ದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ನೀಡಿರ್ತೇನೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಕೋರ್ಸ್‌ಗೆ ಜಾಯಿನ್ ಆಗಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್‌ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.